ಒಂದು ಕಡೆ ನಾವು ಹೈಕೋರ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನೆ ಮಾಡಿಕೊಂಡು ಒಂದು ಕಡೆ ಮುಖ್ಯಮಂತ್ರಿಗಳು ಅರ್ಜಿಯನ್ನು ಹಾಕ್ಕೊಂಡಿದ್ದರು. ಮುಖ್ಯಮಂತ್ರಿಗಳ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸುದೀರ್ಘವಾದಂಥ ಒಂದು ವಾದ ಅವರು ಅರ್ಜಿ ವಿಚಾರಣೆಗೆ ಸಂಬಂಧವಾಗಿ ಸುದೀರ್ಘವಾದ ಮಂಡಿಸ್ತಾ ಇದ್ದಾರೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಒಳಪಡಿಸಬಾರದು? ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆನೇ ಸಿಂಘ್ವಿ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಮುಡಾದಲ್ಲಿ? ಯಾರಾದರೂ ತಿಳಿಸ್ರಪ್ಪ, ನಮಗೆ ಒಂದು ಪಾಯಿಂಟಲ್ಲಾದರೂ ತಿಳಿಸಿ. ಮುಖ್ಯಮಂತ್ರಿಗಳ ಪಾತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಆದೇಶದಲ್ಲಾದರೂ ತಿಳಿಸಿ. ದೂರ ಏನೋ ಕೊಟ್ಟುಬಿಟ್ರಲ್ಲ, ರಾಜ್ಯಪಾಲರು ಯಾವ್ದಾರು ಒಂದು ಪಾಯಿಂಟ್ ಬಗ್ಗೆ ಹೇಳಿದ್ದಾರಾ? ಕಡತ ಇಷ್ಟಿರಬಹುದು. ಕಡತದಲ್ಲಿ ಇರ್ತಕ್ಕಂತಹ 1000 ಪಾಯಿಂಟ್ಗಳು ನಾವು ಏನು ಮಾಡೋಣ? 1000 ಪಾಯಿಂಟ್ ಇದ್ದಾಗ ಏನಾದರೂ ಹೇಳಬೇಕಿತ್ತಲ್ಲಿ. ನಾವು ಅದಕ್ಕೂ ವಾದ ಮಾಡ್ತಾ ಇದ್ದು, ಏನನ್ನೂ ಹೇಳಿದೆ ಆಯಿತು ವಿಚಾರಣೆ ಮಾಡಿಬಿಡಿ ಅಂತ ಹೇಳಿದ್ರೆ ಹೇಗೆ? ಸಹಜ ನ್ಯಾಯ ಪ್ರಕ್ರಿಯೆಯನ್ನೇ ರಾಜ್ಯಪಾಲರು ಇಲ್ಲಿ ಫಾಲೋ ಮಾಡಿಲ್ಲ. ಒಬ್ಬರ ದೂರಿನ ಕುರಿತು ದೂರು ಕೊಟ್ಟರು, ಶೋಕಾಸ್ ನೋಟಿಸ್ ಕೊಟ್ಬಿಟ್ರು. ಅದು ಯಾರಿಗೆ? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಮತ್ತಿಬ್ಬರ ದೂರಿನ ಕುರಿತು ಶೋಕಾಸ್ ನೋಟಿಸ್ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಮುಖ್ಯಮಂತ್ರಿ ಬಿಟ್ಟುಬಿಟ್ಟು ಉಳಿದವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನೇ ಕೊಡಲ್ವಲ್ಲ. ಯಾಕೆ? ಜೊಲ್ಲೆ ಅವರಿಗೆ ಕೊಟ್ಟಿದ್ದಾರಾ? ಮುರುಗೇಶ್ ನಿರಾಣಿ ಅವರ ಕೇಸಲ್ಲಿ ಕೊಟ್ಟಿದ್ದಾರಾ? HD ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಕೊಟ್ಟಿದ್ದಾರಾ? ಕುಮಾರಸ್ವಾಮಿ ಅವರ ಕೇಸಲ್ಲಿ ಕೊಟ್ಟಿಲ್ಲ. ಅವರು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಅಂತೆ. ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ನಿರಾಣಿ ಕೇಸಲ್ಲಿ ಫೈಲೇ ವಾಪಸ್ಸು. ಜೊಲ್ಲೆ ನಾನು ಕೊಡಲ್ಲ ಅಂದರು. ಏನಿದು? ಇದರ ಅರ್ಥ ಏನು? ಪಿಕ್ ಆ್ಯಂಡ್ ಚೂಸಾ ಇದು? ಹುಡುಕಿ 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 ತೆಗೆಯುವುದಾ ಇದು? ಆಯ್ಕೆ ಮಾಡಿಕೊಳ್ಳುವುದಾ? ಮುಡಾ ಕಥೆಗಳಿಗೆ CM ಸೈನೇ ಹಾಕಿಲ್ವಲ್ಲಪ್ಪ. ಮುಡಾದ ಯಾವುದೇ ಕಥೆ ಇರಲಿ, ಮುಡಾದ ಯಾವುದೇ ಕಡತಗಳಿರಲಿ, ಮುಖ್ಯಮಂತ್ರಿ ಸೈನೇ ಮಾಡಿಲ್ಲ ಇದಕ್ಕೆಲ್ಲೂ. ಮುಡಾ ಹಗರಣದಲ್ಲಿ ಇವರೇ, ಅವರ ಮನೆಯಲ್ಲಿ ಒಬ್ಬರು ಶಾಸಕ ಇದ್ದ, ಮುಖ್ಯಮಂತ್ರಿಗಳ ಪತ್ನಿ, ಆ ಜಮೀನು ಸಂಬಂಧಪಟ್ಟಿದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಪಾತ್ರ ಇರುವುದಿಲ್ಲವೇ? ಇವರಿವರ ಅನುಮಾನಗಳಿಗೆ, ಇವರಿವರ ಊಹೆಗಳಿಗೆ, ಕಪೋಲ ಕಲ್ಪಿತ ಕಥೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತಾ? ಮುಖ್ಯಮಂತ್ರಿಗಳ ಮನೆಯವರು ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಅವರು ಅರ್ಜಿ ಹಾಕೊಳ್ಳೋಕ್ಕೂ, ಅವ್ರಿಗೆ ನಿವೇಶನ ಸಿಗುವುದಕ್ಕೂ, ಅದೇ ಮನೆಯಲ್ಲಿ ಒಬ್ಬರು ಮುಖ್ಯಮಂತ್ರಿ ಓಡಾಡೋದಕ್ಕೂ ಸಂಬಂಧ ಏನಿದೆ? ಮುಖ್ಯಮಂತ್ರಿ ಇವರಾಗಿದ್ದಾರೆ, ಮನೇಲಿ ಏನಾದರೂ ಮಾಡಿದ್ದಾರಾ? ತಪ್ಪಿದ್ರೆ ಹುಡುಕಿ ಅದನ್ನು ವಿಚಾರಣೆ ಮಾಡಿ. ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರಲ್ಲ, ಇವರು ಆಗಿರೋದಕ್ಕೆ ಆ ಪ್ರಭಾವವನ್ನು ಬಳಸ್ಕೊಂಡೇ ಮನೆಯವರೆಲ್ಲ ಈ ಥರ 54 ಕೋಟಿ ಸೈಟನ್ನು ತೊಗೊಂಬಿಟ್ರು ಅಂತ ಹೇಳೋದಿದೆಯಲ್ಲ, ಇದು ಹೇಗೆ? ಇದು ಅಸಂಪ್ಷನ್ಸ್ ಅಲ್ವಾ? ರಾಜ್ಯಪಾಲರು ಯಾವುದೇ ಕಾರಣ ಕೊಟ್ಟೇ ಇಲ್ಲ. ಒಂದು ಕಾರಣ ಆದರೂ ಹೇಳಬೇಕಿತ್ತಲ್ವಾ? ನಿಮ್ಮ ಮೇಲೆ ಇಂಥ ಕಾರಣಕ್ಕೆ ನಾವು ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದೀವಿ, ದೂರಲ್ಲಿ ಇಂಥ ಅಂಶಗಳಿತ್ತು, ಇದು ನನಗೆ ಕನ್ವಿನ್ಸ್ ಆಗ್ತಾ, ಏನಾದರೂ ಹೇಳಬೇಕಿತ್ತಲ್ವೇ? ಒಂದು ಸಣ್ಣ ತನಿಖೆ, ಒಂದು ಪ್ರಾಥಮಿಕ ತನಿಖೆ ನಡೆಸಿದ್ರು ಸಾಕಾಗಿತ್ತು. ಪ್ರಾಥಮಿಕ ತನಿಖೆ ಕೂಡ ಸಾಕಾಗಿತ್ತು. ಅಲ್ಲೊಂದಷ್ಟು ಪಾಯಿಂಟ್ಸ್ ಬಂದಿದ್ದಾಗ ಎಸ್, ಅವತ್ತಿಗೆ ಯಾರು ಪ್ರಶ್ನೆ ಮಾಡೋಕ್ಕೆ ಆಗ್ತಾ ಇರಲಿಲ್ವೇನೋ? ಆ ಪ್ರಾಥಮಿಕ ತನಿಖಾ ಅಂಶಗಳು ಸರಿಯಾಗಿದ್ದಿದ್ದು ಒಳಪಡಿಸಿ ವಿಚಾರಣೆಗೆ ಅಂತ ಹೇಳ್ತಿದ್ರೆ 10-12 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 18 ವರ್ಷಗಳಾಯ್ತಾ ಬಂತು. HD ಕುಮಾರಸ್ವಾಮಿ ಅವರ ಕೇಸು ತನಿಖೆನೇ ಮಾಡಿಬಿಟ್ಟಿದ್ದಾರೆ. ಲೋಕಾಯುಕ್ತ ತನಿಖೆನೇ ನಡೆಸಿಬಿಟ್ಟಿದ್ದಾರೆ. ಅದರಲ್ಲಿ ಸುದೀರ್ಘವಾದಂಥ ತನಿಖೆ. 550 ಎಕರೆ ಜಮೀನು ಗಣಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಅಕ್ರಮ ಕೊಟ್ಟಿದ್ದಾರೆ ಅಂತ ಆರೋಪ. ಇದನ್ನೇ ನನಗಿದು ಇಂಗ್ಲೀಷಲ್ಲಿ ಬೇಕು, ಕನ್ನಡದಲ್ಲಿದೆ, ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳಿಬಿಟ್ರಲ್ಲ. ಯಾಕೆ ರಾಜ್ಯಪಾಲರ ಬಳಿಯಲ್ಲಿ ಸಹಾಯಕರು ಇರಲಿಲ್ವಾ? ಇದನ್ನು ಹೇಳೋರು ಇರಲಿಲ್ವಾ? ರಾಜ್ಯಪಾಲರಿಗೆ ಮನಸ್ಸಿರಲಿಲ್ಲ ಅಷ್ಟೇ. ಆದರೆ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಮೊನ್ನೆ ಬಂದಂಥ ದೂರಿಟ್ಕೊಂಡು ಇವರು ಆಗಲೇ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರಲ್ಲ, ಹೇಗೆ ಕೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಮುಡಾ ಕೇಸಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ನಮ್ಮ ಕಡೆ ಕ್ವಶನ್ ಮಾಡ್ತಾರೆ ಅವರು. ಸಹಜ ನ್ಯಾಯ ಪ್ರಕ್ರಿಯೆಯನ್ನೇ ಎಲ್ಲೂ ಕೂಡ ಫಾಲೋ ಮಾಡಿಲ್ಲ. ಮತ್ತಿಬ್ಬರ ದೂರಿನ ಬಗ್ಗೆ ಶೋಕಾಸ್ ನೋಟಿಸ್ ಅಗತ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಹೇಗೆ ಸ್ವಾಮಿ, ಇದು ಒಬ್ಬರಿಗೊಂದು ಆಗಲ್ವೇ? ಯಾಕೆಂತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾದಂತಹ ವಾದವನ್ನು ಮಾಡಿದ್ದಾರೆ. 2000ನೇ ಇಸ್ವಿಯ ಆದ ಮೇಲೆ ರಾಷ್ಟ್ರಪತಿಗಳ ಆಳ್ವಿಕೆನೇ ಕಡಿಮೆ ಆಗಿದೆ ಸ್ವಾಮಿ. ಸುಭಾಷ್ ದೇಸಾಯಿ ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೆ ಸಿಂಘ್ವಿ ಅವರು. ರಾಷ್ಟ್ರಪತಿ ಆಳ್ವಿಕೆ ಕಡಿಮೆ ಆಗಿಬಿಟ್ಟಿದೆ. ರಾಷ್ಟ್ರಪತಿ ಆಳ್ವಿಕೆ ಉಲ್ಲೇಖ ಮಾಡಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾರೆ. ಗವರ್ನರ್ ಕಾನೂನಿನ ಅಡಿ ಮಾತ್ರ ಕೆಲಸ ಮಾಡಬೇಕು. ಈ ಆರ್ಟಿಕಲ್ 356 ಅಡಿಯಲ್ಲಿ ಇದು ಬರಲ್ಲ. ರಾಜ್ಯಪಾಲರು ಜನಗಳಿಂದ ಆಯ್ಕೆಯಾದವರ ಅಲ್ವಲ್ಲ, ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟವರು ಅಷ್ಟೇ ಅವರು. ರಾಜ್ಯಪಾಲರು 23 ವರ್ಷದ ಹಳೆಯ ಪ್ರಕರಣಕ್ಕೆ ತನಿಖೆಗೆ ಅನುಮತಿ ಕೊಡ್ತಾ ಇದ್ದಾರೆ. ಇಲ್ಲಿ ಸೆಕ್ಷನ್ 17A ಇದರ ಅಡಿಯಲ್ಲಿ ಅನುಮತಿ ಕೊಡಬೇಕಾದ್ರೆ ಸಚಿವ ಸಂಪುಟದ ಅನುಮತಿ ಬೇಕಾಗಿದೆ. ಸಚಿವ ಸಂಪುಟದ ಅನುಮತಿ ಪಾಲಿಸ್ತಾ ಇದ್ದರೆ ಸೂಕ್ತ ಕಾರಣ ಆದರೂ ಕೊಡಬೇಕು. ನೀವು ಪಾಲಿಸಲೇಬೇಕು ಅಂತೇನಿಲ್ಲ, ಯಾಕೆ ಪಾಲಿಸ್ತಾ ಇಲ್ಲ ಅಂತ ನೀವು ಹೇಳಬೇಕಾಗತ್ತೆ. ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಕ್ಷೇತ್ರದ ಕೇಸ್ನಲ್ಲಿ ಪಕ್ಷಪಾತದ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸೆಕ್ಷನ್ 17A ಅನುಮತಿ ಕೊಡಬೇಕಾದ್ರೆ ಇವರು ಯಾವುದೇ ರೂಲನ್ನು ಫಾಲೋ ಮಾಡಿಲ್ಲ.
ಸಿ ಎಂ ಬಿಟ್ಟುಬಿಟ್ಟು ಉಳಿದವ್ರಿಗೆ ಯಾರಿಗೂ ಪ್ರಾಸಿಕ್ಯೂಷನ್ ಅನುಮತಿನೇ ಕೊಟ್ಟಿಲ್ವಲ್ಲ ಇವರು. ಹಾಗಾದರೆ ಎಲ್ಲವೂ ಕೋಯಿನ್ಸಿಡೆನ್ಸಾ ಇಲ್ಲಿ? ಕುಮಾರಸ್ವಾಮಿ ಅವ್ರ ಪ್ರಕರಣ, ನಿರಾಣಿಯವ್ರ ಪ್ರಕರಣ, ಜೊಲ್ಲೆ ಅವ್ರ ಪ್ರಕರಣ ಏನು ಇರಲೇ ಇಲ್ವಲ್ಲ? ಹಾಗಾದರೆ ಯಾವುದಕ್ಕೆ ಒಬ್ರು ಟ್ರಾನ್ಸ್ಲೇಟ್ ಕೇಳ್ತಾರೆ, ಒಬ್ರದ್ದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಒಬ್ರಿಗೆ ಇನ್ನೇನೋ ಕಾರಣ ಹೇಳ್ತಾರೆ, ಫೈಲ್ ಆಗಲಿ ನಾನು ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಏನಿದು? ಕ್ಯಾಬಿನೆಟ್ ಅನುಮತಿ ಪಾಲಿಸ್ತಾ ಇದ್ದರೆ ಕಾರಣ ಕೊಡಬೇಕಿವರು. ಪಕ್ಷಪಾತಿಯಾಗಿದ್ದ ರಾಜ್ಯಪಾಲರು ಅಂತ ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ಯಾರು ಸಂಶಯಾಸ್ಪದ ದೂರುದಾರ ಯಾರಪ್ಪ ಇಲ್ಲಿ? ಹಾಗಾದರೆ ನಿಮ್ಮ ಪ್ರಕಾರ ಡೌಟ್ಫುಲ್, ಅನುಮಾನಾಸ್ಪದ ಅಥವಾ ಸಂಶಯಾಸ್ಪದ ದೂರುದಾರರು ಯಾರು ಅಂತ ಕೂಡ ಇದರ ಮಧ್ಯದಲ್ಲಿ ನ್ಯಾಯಮೂರ್ತಿಗಳು ಕೇಳ್ತಾರೆ. ಯಾರಿದ್ದಾರೆ ನಿಮ್ಮ ಪ್ರಕಾರ? ದೂರುದಾರರ ಮೇಲೆ ಯಾಕೆ ನಿಮಗೆ ಅನುಮಾನ? ಅಂಥ ಸಂಶಯಾಸ್ಪದ ದೂರುದಾರರು ಯಾರಿದ್ದಾರೆ ಅಂತ. TJ ಅಬ್ರಹಾಂ ವಿರುದ್ಧವಾಗಿ ಸ್ವಾಮಿ ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಇದೆ, ಸುಲಿಗೆ ಮಾಡಿರುವ ಆರೋಪ ಇದೆ, ಮಾನಹಾನಿ ಆರೋಪಗಳಿವೆ ಸ್ವಾಮಿ. ಸಾಮಾಜಿಕ ಕಾರ್ಯಕರ್ತರ ವಿರುದ್ಧವಾಗಿ ಇಂಥ ದೂರುಗಳು ಸರ್ವೇ ಸಾಮಾನ್ಯ ರೀ. ಜಸ್ಟಿಸ್ ಹೇಳ್ತಾರಾಗ ಈ ದೂರು ಅಂತ ಹೇಳ್ತಾ ಇದ್ದೀರಲ್ಲ, ಒಬ್ಬರು ಸಾಮಾಜಿಕವಾಗಿ ಫೈಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ದೂರುಗಳಿಂದ ಅತೀತರಾಗಿರೋಕ್ಕಾಗಲ್ಲ ಅವರು. ಇದು ಸರ್ವೇ ಸಾಮಾನ್ಯ. TJ ಅಬ್ರಹಾಂಗೆ ಸುಪ್ರೀಂ ಕೋರ್ಟ್ ಸ್ವಾಮಿ 25 ಲಕ್ಷ ರೂಪಾಯಿಗಳ ದಂಡ ಹಾಕಿತ್ತದು. ಸಿಂಘ್ವಿ ಹೇಳ್ತಾರೆ 50-50 ನಿವೇಶನ ಹಂಚಿಕೆ BJP ಸರ್ಕಾರದ ಸಮಯದಲ್ಲಾಗಿದ್ದು ಸ್ವಾಮಿ, ಬೇರೆ ಗೌರ್ಮೆಂಟ್ ಸಮಯದಲ್ಲಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಇವರು ಗೌರ್ಮೆಂಟೇ ಇರಲಿಲ್ಲ, ಇವರು ಮುಖ್ಯಮಂತ್ರಿನೇ ಆಗಿರಲಿಲ್ಲ ಅಂತ ಹೇಳಿದ್ಮೇಲೆ ಇವ್ರ ಪಾತ್ರ ತಂದು ಎಳಿತಾ ಇರೋದು ಯಾಕೆ? ಕೆಸರೆ ಗ್ರಾಮದ ಜಮೀನು 1992ನಲ್ಲೇ ಮುಡಾಗೆ ಭೂಮಿ ಸ್ವಾಧೀನ ಆಗಿತ್ತದು. ದೇವರಾಜು ಎನ್ನುವರು ಜಮೀನು ಮಾಲೀಕ. ದೇವರಾಜು ಜಮೀನು ಮಾಲೀಕರು ಹೇಗಾದರು ಕೇಳ್ತಾರೆ ಇಲ್ಲಿ. ದೇವರಾಜು ಹೇಗ್ರಿ ಲ್ಯಾಂಡ್ ಓನರ್ ಇಲ್ಲಿ? ನೋಡಿ ಸ್ವಾಮಿ, 10/4/93ರಲ್ಲಿ ದೇವರಾಜುವಿನ ಹೆಸರಿನಲ್ಲಿ ಪೌತಿ ಖಾತೆಯಾಗಿದೆ. ಪೌತಿ ಖಾತೆ ಆಗಿದೆ ಸ್ವಾಮಿ. 93ರಲ್ಲೇ ದೇವರಾಜು ನಮಗೆ ಪೌತಿ ಖಾತೆ ಆಗಿರೋದು. ಸಿಂಘ್ವಿ ಹೇಳ್ತಾರೆ ನಂತರ ಜಮೀನಿತ್ತಲ್ಲ, ಕಾನೂನು ಪ್ರಕ್ರಿಯೆ ಪ್ರಕಾರ ಡಿನೋಟಿಫೈ ಆಗುತ್ತೆ. 23 ವರ್ಷಗಳ ಹಗರಣದಂತೆ ದೊಡ್ಡ ದನಿಯಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ದೇವರಾಜು ಅನ್ನೋರಿಗೆ ಪೌತಿ ಖಾತೆ ಆಗಿದ್ದ ಮೇಲೆ ಅವರದನ್ನು ಅವರ ಸಹೋದರಿಗೆ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಅವ್ರಿಗೆ ದಾನ ಕೊಟ್ಬಿಡ್ತಾರೆ ಅವರು. ತಪ್ಪೇನಿದೆ ಇದರಲ್ಲಿ? ಪೌತಿ ಖಾತೆ ಆಗಿದ್ದು ಸುಳ್ಳು? ಹಾಗಾದರೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದು ಸುಳ್ಳ ಇವರು? ಇಲ್ವಲ್ಲ. ಇದು ಯಾಕೆ ಮತ್ತೆ ಹಗರಣ ಬಿಂಬಿಸ್ತಾ ಇದ್ದಾರೆ ಇವರು? ಇದು CM ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ಅಲ್ಲ, ಇದು ಭ್ರಷ್ಟಾಚಾರ ಪ್ರಕರಣ ಅಲ್ಲ. ಪೇಪರ್ ಮೇಲೆ ಮಾತ್ರ ಮುಡಾ ನಿವೇಶನ ಹಂಚಿಕೆ ಆಗಿರೋದು. 2004ರಲ್ಲಿ ಪೇಪರ್ ಮೇಲೆ ಮಾತ್ರ ಹಂಚಿಕೆ ಮಾಡ್ಕೊಂಡಿದ್ರು ಸ್ವಾಮಿ. ವಾಸ್ತವದಲ್ಲಿ ನಿವೇಶನ ಹಂಚಿಕೆ ಮಾಡೇ ಇರಲಿಲ್ಲ. 2004ರಲ್ಲಿ ಇವರ ಭಾಮ ಇದೆ ನನಗೆ ಕ್ರಯಪತ್ರ ಆಗುತ್ತೆ, ಅವತ್ತಿಗೆ ಪೌತಿ ಖಾತೆ ಆಗುತ್ತೆ. 2004ರಲ್ಲಿ ಕ್ರಯಪತ್ರ ಆಯಿತು. 2005ಅಲ್ಲಿ ಭೂ ಪರಿವರ್ತನೆ ಮಾಡಿಸ್ಕೊಂಡ್ರು. 2010ನಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ದಾನಪತ್ರ ಆಗಿದೆ. ಅಕ್ರಮ ಆಗಿಬಿಟ್ಟಿದ್ದರೆ 5 ವರ್ಷಗಳ ನಂತರ ಯಾರಾದರೂ ದಾನಪತ್ರ ಮಾಡಿಸ್ಕೊಳ್ತಾರಾ ಸ್ವಾಮಿ? ಇದು ಅಕ್ರಮದ್ದೇ ಜಾಗ ಆಗಿಬಿಟ್ಟಿದ್ರೆ 5 ವರ್ಷ ಕಾದು ದಾನಪತ್ರ ಮಾಡಿಸ್ಕೊಳ್ತಾರಾ? 2010 ಕತೆ ಹೇಳ ನಾನು ಅಂತ ಕೂಡ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಗೆ ಮಾತ್ರ ಇಂಥ ಬದಲಿ ನಿವೇಶನ ಹಂಚಿಕೆ ಆಗಿಲ್ಲ ಸ್ವಾಮಿ. ಯಾಕಂದರೆ ಇದನ್ನು ಬೇರೆ ಅಡ್ವೊಕೇಟ್ಗೂ ಕೇಳಿದರು, ರಾಘವನ್ ಅವ್ರಿಗೂ ಕೇಳಿದರು. ಅವರೊಬ್ಬರಿಗೆ ಮಾತ್ರ ಬದಲಿ ನಿವೇಶನ ಕೊಟ್ರೇನ್ರಿ ಅಂತ. ನನಗೆ ಗೊತ್ತಿಲ್ಲ ಅಂದರು. ಹಂಚಿಕೆಯಾಗಿಲ್ಲ ಅಂತ ಅವ್ರು ಹೇಳಿಲ್ಲ ರಾಘವನ್ ಅವರು, ನನಗೆ ಗೊತ್ತಿಲ್ಲ ಅಂದರು. ನನಗದ್ರ ಬಗ್ಗೆ ಗೊತ್ತಿಲ್ಲ ಸ್ವಾಮಿ ಅಂದರು. ಇಲ್ಲಿ ಜಡ್ಜ್ ಕೇಳಿದಾಗ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಿಂಘ್ವಿ ಅವರು. ಇವರೊಬ್ಬರಿಗೆ ಅಲ್ಲ ಸ್ವಾಮಿ ಬದಲಿ ನಿವೇಶನ ಕೊಟ್ಟಿರೋದು, ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದಾರೆ. ಮುಡಾ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮಗ ಇದ್ದರೂ ಯಾವತ್ತೂ ಮಾತಾಡಿಲ್ಲ. ದೂರಿರೋದು CM ಮೇಲಾದಾಗ ಇವರು ಮಗನ್ನ ಯಾಕೆ ಕೇಳ್ಕೊಂಬರೋದಿಲ್ಲಿ? ಇಲ್ಲ ಮಗನಾದರೂ ವಿಚಾರಣೆ ಮಾಡಲಿ, ಇಲ್ಲ ಮಗನ ಕೇಸ್ಗೆ ತಂದೆನಾಗಿ ತಂದೆ ಎಳಿತಾ ಇರೋದು ಅಂತ ಕೂಡ ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ದಾರೆ.